ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ರಾಜ್ಯ ಸರ್ಕಾರ ಅತಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಎಲ್ಲರ ನಿರೀಕ್ಷೆಯಂತೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ಕೈಗೊಂಡು ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಈ ಒಳ ಮೀಸಲಾತಿ ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲ? ಎಡಗೈ ಸಮುದಾಯದ ಕೂಗಿಗೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ಸ್ಪಂದಿಸಿದ್ದಾರಾ? ಬಲಗೈ ಸಮುದಾಯದ ಆರೋಪದ ಬಗ್ಗೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು? ಅಲೆಮಾರಿ ಸಮುದಾಯಕ್ಕೆ ನಿಜವಾಗ್ಲೂ ಕೂಡ ನ್ಯಾಯವನ್ನು ಒದಗಿಸಿದ್ರ? ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಯಾವ ಸಮುದಾಯ ತುಳಿತಕ್ಕೆ ಒಳಗಾಗಿದೆಯೋ, ಯಾವ ಸಮುದಾಯ ಅವಕಾಶಗಳಿಂದ ವಂಚಿತವಾಗಿದೆಯೋ ಆ ಸಮುದಾಯಕ್ಕೆ ಹೆಚ್ಚೆಚ್ಚು ಅವಕಾಶಗಳು ಸಿಗಬೇಕು. ಇದೇ ಕಾರಣಕ್ಕಾಗಿ ದಲಿತರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಆದರೂ ಕೂಡ ಮೀಸಲಾತಿ ಬಗ್ಗೆ ಮಾಹಿತಿನೇ ಇರದ, ಮೀಸಲಾತಿಯ ಸೌಲಭ್ಯವನ್ನೇ ಪಡೆಯದ ಅದೆಷ್ಟೋ ದಲಿತ ಸಮುದಾಯಗಳು ಈಗಲೂ ಕೂಡ ದೇಶದಲ್ಲಿದೆ, ಕರ್ನಾಟಕದಲ್ಲೂ ಕೂಡ ಇದೆ. ಯಾರು ಮೀಸಲಾತಿಯ ಸೌಲಭ್ಯವನ್ನು ಪಡೆದಿಲ್ವೋ, ಯಾರು ಮೀಸಲಾತಿಯ ಅವಕಾಶಗಳನ್ನು ಪಡೆದುಕೊಂಡಿಲ್ವೋ ಆ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿದ್ರೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕಾಗಿತ್ತು. ಈಗ ಸದ್ಯ ಇರುವಂತಹ ಈ ಸಿಸ್ಟಮ್ ಅಲ್ಲಿ ತುಳಿತಕ್ಕೆ ಅವಕಾಶಗಳಿಂದ ವಂಚಿತರಾಗಿರುವಂತಹ ಸಮುದಾಯಗಳಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಈಗ ಇರುವಂತಹ ಮೀಸಲಾತಿಯಲ್ಲೇ ಮೀಸಲಾತಿಯನ್ನು ಕಲ್ಪಿಸಬೇಕಾಗಿತ್ತು. ಈ ಕಾರಣಕ್ಕಾಗಿ ಒಳ ಮೀಸಲಾತಿ ಹೋರಾಟ ನಡೀತು. ಪಂಜಾಬ್, ಆಂಧ್ರ ಪ್ರದೇಶ, ಕರ್ನಾಟಕದಲ್ಲೂ ಕೂಡ ಒಳ ಮೀಸಲಾತಿ ದೊಡ್ಡ ಸದ್ದನ್ನು ಮಾಡಿತ್ತು. ಕರ್ನಾಟಕದಲ್ಲೂ ಕೂಡ 2004, 2005 ಸಂದರ್ಭದಲ್ಲಿ ಮಾದಿಗ ದಂಡೋರ ದೊಡ್ಡ ಹೋರಾಟ ಆಯಿತು. ಅದಾದ ನಂತರ ಇಲ್ಲಿಯ ತನಕ ಆಲ್ಮೋಸ್ಟ್ ಹೆಚ್ಚು ಕಡಿಮೆ 30 ವರ್ಷಗಳ ಕಾಲ ಒಳ ಮೀಸಲಾತಿಗಾಗಿ ಎಡಗೈ ಸಮುದಾಯ ಸಾಕಷ್ಟು ಹೋರಾಟವನ್ನು ಮಾಡಿತ್ತು. ಕಳೆದ ಬಾರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲು, ಅಂದರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು, ಸದಾಶಿವ ಆಯೋಗದ ವರದಿಯನ್ನ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿತ್ತು. ಒಳ ಮೀಸಲಾತಿಯ ಪ್ರಾಮಿಸ್ ಅನ್ನ ಮಾಡಿತ್ತು ದಲಿತ ಸಮುದಾಯಕ್ಕೆ. ಈಗ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಯಾವ ಸೂತ್ರದ ಅಡಿ ಒಳ ಮೀಸಲಾತಿಯನ್ನು ಹಂಚಿದ್ದಾರೆ? ಎಡಗೈ ಸಮುದಾಯಕ್ಕೆ ಎಷ್ಟು, ಬಲಗೈ ಸಮುದಾಯಕ್ಕೆ ಎಷ್ಟು, ಇತರೆ ಮತ್ತು ಸ್ಪರ್ಶ ಸಮುದಾಯಕ್ಕೆ ಎಷ್ಟು ಅಂತ ನೋಡೋದಾದ್ರೆ ಬಲಗೈ ಸಮುದಾಯಕ್ಕೆ ಈಗಿರುವಂತಹ 15% ಮೀಸಲಾತಿಯನ್ನ ಹಂಚಿರುವಂಥದ್ದು ಬಲಗೈ ಸಮುದಾಯಕ್ಕೆ 5.25%, 5.25% ಬಲಗೈ ಸಮುದಾಯಕ್ಕೆ ಮೀಸಲಾತಿ, 5.25% ಎಡಗೈ ಸಮುದಾಯಕ್ಕೆ ಮೀಸಲಾತಿ. ಸ್ಪರ್ಶ ಮತ್ತು ಇತರೆ ಸಮುದಾಯಗಳು ಇದೆಯಲ್ವಾ, ಅದಕ್ಕೆ 4.5% ಮೀಸಲಾತಿಯನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಸದ್ಯ ಇರುವಂತಹ 50% ಮೀಸಲಾತಿಯ ಬಾರ್ಡರ್ ಅನ್ನು ದಾಟಿಲ್ಲ. ಅದೇ ಸಂದರ್ಭದಲ್ಲಿ 17% ಮೀಸಲಾತಿಯನ್ನು ಹೆಚ್ಚಿಸಿಲ್ಲ. ಈಗಿರುವಂತಹ 15% ಮೀಸಲಾತಿಯನ್ನು 3 ವರ್ಗಗಳನ್ನಾಗಿ ಮಾಡಿದ್ದಾರೆ, ಎ ಬಿ ಸಿ. ಅದರಲ್ಲಿ ಎಡಗೈ ಸಮುದಾಯ ಬಲಗೈ ಸಮುದಾಯಕ್ಕೆ ಸಮಾನ ಹಂಚಿಕೆ ಮಾಡಿದ್ದಾರೆ. ಸ್ಪರ್ಶ, ಕೊರಮ, ಕೊರಚ, ಭೋವಿ, ಲಂಬಾಣಿ ಈ ಸಮುದಾಯಗಳು ಜೊತೆಗೆ ಅಲೆಮಾರಿ ಸಮುದಾಯಕ್ಕೆ 4.5% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ಪರ್ಸೆಂಟ್ ಮೀಸಲಾತಿಯನ್ನು ಘೋಷಣೆ ಮಾಡಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಿದ್ದರಾಮಯ್ಯನವರು ಈ ಪರ್ಸೆಂಟೇಜ್ ಅನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅಂದರೆ ಸಚಿವ ಸಂಪುಟದಲ್ಲಿರುವಂತಹ ಎಲ್ಲಾ ಸಹೋದ್ಯೋಗಿಗಳು ಕೂಡ ಒಪ್ಕೊಂಡಿದ್ದಾರೆ, ದಲಿತ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಖುಷಿಯಾಗಿದೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಆಂಜನೇಯ ಅವರು ಕೂಡ, ಮಾಜಿ ಸಚಿವರು, ಅವರು ಕೂಡ ಸಿಹಿಯನ್ನ ಹಂಚಿದ್ದಾರೆ, ಒಳ ಮೀಸಲಾತಿ ಸಿಕ್ಕಿದೆ ಎಡಗೈ ಸಮುದಾಯಕ್ಕೆ ಅಂತ ಹೇಳಿ. ಸೊ ಅಂತಿಮವಾಗಿ ಇವತ್ತಿನ ಕ್ಯಾಬಿನೆಟ್ ಅತಿ ದೊಡ್ಡ ನಿರ್ಧಾರ ಏನು ಅಂತ ಹೇಳಿದ್ರೆ, ಸಾಕಷ್ಟು ವರ್ಷಗಳಿಂದ ಕಗ್ಗಂಟಾಗಿದ್ದಂತಹ ಒಳ ಮೀಸಲಾತಿ ವಿಚಾರ, ಸಾಕಷ್ಟು ವರ್ಷಗಳಿಂದ ಮಾದಿಗ ಸಮುದಾಯ ಹೋರಾಟ, ಅಂತಿಮವಾಗಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ.
ಸಮಾನವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ, ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಟ್ ಈ ಮೀಸಲಾತಿ ಹಂಚಿಕೆಯನ್ನ ಆಯಾ ಸಮುದಾಯಗಳು ಯಾವ ರೀತಿಯಾಗಿ ನೋಡುತ್ತವೆ? ನಿಜವಾಗ್ಲೂ ಕೂಡ ಬಲಗೈ ಸಮುದಾಯ ಏನೆಲ್ಲ ಆರೋಪಗಳನ್ನ ಮಾಡಿತ್ತು, ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ? ಎಡಗೈ ಸಮುದಾಯ ಇಷ್ಟು ವರ್ಷಗಳ ಕಾಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಕೊಡಿ ಅಂತ ಹೇಳಿ ಧ್ವನಿಯನ್ನ ಎತ್ತಿತ್ತಲ್ವಾ, ಆ ಧ್ವನಿಗೆ ಸಿದ್ದರಾಮಯ್ಯನವರು ಎಷ್ಟು ಪರ್ಸೆಂಟ್ ಸ್ಪಂದಿಸಿದ್ದಾರೆ, ನ್ಯಾಯ ಒದಗಿಸಿದ್ದಾರಾ? ಕಳೆದ ಬಾರಿ ಮೀಸಲಾತಿ ಹಂಚಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯ ನಮ್ಮ ಕತ್ತನ್ನ ಕೊಯ್ದು ಬಿಟ್ರು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನ ಮಾಡಿತ್ತು. ಸೊ ಆ ಅಲೆಮಾರಿ ಸಮುದಾಯಕ್ಕೆ ನಿಜವಾಗ್ಲೂ ಕೂಡ ನ್ಯಾಯ ಸಿಕ್ಕಿದ್ಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.